ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ನೀವು ಡಿ ಬಾಸ್ ಫ್ಯಾನಾ? ಹೌದು ಮೇಡಮ್. ಡಿ ಬಾಸ್ ಇಷ್ಟ? ಹಂಗೆ ಇಷ್ಟ, ಸ್ವಲ್ಪ ಇಷ್ಟನೇ ಜಾಸ್ತಿ ಇಷ್ಟ? ಹಂಗೆ ಇಷ್ಟ. ಎಲ್ಲ ಮೂವೀಸ್ ನೋಡ್ತೀವಲ್ಲ ಎಲ್ರದ್ದು ಕಾಮನ್ ಆಗಿ. ಸೊ ಅವರು ಕನ್ನಡ ಚಿತ್ರರಂಗದಲ್ಲಿ ಅವರು ನಿಮಗೆ ಫೇವ್ರೇಟ್ ಹೀರೋನಾ? ಹಾಗೇನಿಲ್ಲ, ಎಲ್ಲ ಒಂದೇ ಥರ ನೋಡು. ಏನೋ ತಪ್ಪು ಮಾಡಿದ್ದಾರೆ, ತಿಳಿದೇ ತಪ್ಪು ಮಾಡಿದ್ದಾರೆ. ಎಲ್ಲರೂ ತಪ್ಪು ಮಾಡ್ತಾರೆ ಮೇಡಮ್ ಜೀವನದಲ್ಲಿ, ಅದನ್ನು ಸುಧಾರಿಸ್ಬೇಕಷ್ಟೇ ಅಷ್ಟೇ. ಜೀವನದಲ್ಲಿ ಎಲ್ಲರೂ ತಪ್ಪು ಮಾಡೋದು ಸಹಜ. ಅದೇ ರೀತಿ ನಮ್ಮ ಬಾಸು ಒಂದು ತಪ್ಪು ಮಾಡೋರು ಅಷ್ಟೇ ಅಂತನಾ? ಒಂದು ತಪ್ಪಾಗಿದೆ, ಅದನ್ನು ಕಾನೂನಿದೆ, ಎಲ್ಲ ನೋಡ್ಕೊಂಡು ಹೋಗ್ತಾರೆ ಮೇಡಮ್. ತಪ್ಪಾಗಿದ್ರೆ ಶಿಕ್ಷೆ ಆಗುತ್ತೆ, ಇಲ್ಲ ಅಂದರೆ ಪಾರಾಗಿ ಬರ್ತಾರೆ. ಎಲ್ಲರೂ ಮನುಷ್ಯ ಮೇಡಮ್, ಎಲ್ಲರೂ ತಪ್ಪು ಮಾಡೇ ಮಾಡ್ತಾರೆ ಜೀವನದಲ್ಲಿ, ಏನು ಮಾಡೋಕ್ಕಾಗಲ್ಲ. ಆದರೆ ಆ ಥರ ತಪ್ಪು ಮಾಡಬಾರ್ದಿತ್ತು ಅಂತ ಎಲ್ಲಾದ್ರೂ ಒಂದು ಅಭಿಮಾನಿಯಾಗಿ ಅನಿಸಿದೆನಾ ಸರ್ ನಿಮಗೆ? ಅನಿಸುತ್ತೆ ಮೇಡಮ್, ಎಲ್ಲ ಅನಿಸುತ್ತೆ. ಎಲ್ಲ ಒಂದು ಕಡೆ ನಮ್ಮ ಬಾಸ್ ಎಡವ್ಬಿಟ್ರು ಅಂತ ಅನ್ಸುತ್ತಾ? ಮೇ ಬಿ ಆಗಿರ್ಬೋದು, ಆಗದೇನೂ ಇರ್ಬೋದು. ಇನ್ನೂ ಪ್ರೂವ್ ಆಗಿಲ್ಲ. ಇನ್ನೂ ಪ್ರೂವ್ ಆಗಿಲ್ಲ, ಅದನ್ನೇ ಕೇಳ್ತಾ ಇರೋದು. ಊಹಾಪೋಹಗಳ ಬಗ್ಗೆ ಏನೂ ಮಾತಾಡೋಕ್ಕಾಗಲ್ಲ ಮೇಡಮ್. ಆದರೆ ಅನ್ಸುತ್ತಾ ನಿಮಗೆ ನಮ್ಮ ಬಾಸ್ ಯಾವತ್ತೂ ಹಂಗೆ ಮಾಡಿರೋಕ್ಕೆ ಚಾನ್ಸ್ ಇಲ್ಲ ಅಂತ ಅನ್ಸುತ್ತಾ ನಿಮಗೆ? ಅದು ಹೇಳೋಕ್ಕಾಗಲ್ಲ ಮೇಡಮ್. ಪ್ರೂವ್ ಆದಮೇಲೆ ಎಲ್ಲ ಗೊತ್ತಾಗುತ್ತೆ, ಎಲ್ಲ ನ್ಯೂಸಲ್ಲೇ ಬರುತ್ತಲ್ಲ, ಗೊತ್ತಾಗ್ಬಿಡುತ್ತೆ ಬಿಡಿ. ನ್ಯೂಸಲ್ಲೇ ಬರುತ್ತೆ, ಎಲ್ಲ ಗೊತ್ತಾಗುತ್ತೆ ಅಷ್ಟೇ, ನೀವೇನು ಹೇಳಲ್ಲ. ಆದರೆ ಡಿ ಬಾಸ್ ಅಂತ ತಪ್ಪು ಮಾಡಿದ್ರೆ ಯಾವ ಥರ ಶಿಕ್ಷೆ ಆಗಬೇಕು? ಅದು ಕಾನೂನಿಗೆ ಬಿಟ್ಟಿದ್ದೆ ಮೇಡಮ್. ಕಾನೂನು ಕೊಡೋ ಶಿಕ್ಷೆ ಅವರು ತಗೋತಾರೆ. ಪ್ರೂವ್ ಮಾಡಿಲ್ಲ ಅಂದರೆ ಚೆನ್ನಾಗಿರ್ತಾರೆ ಅಷ್ಟೇ. ಡಿ ಬಾಸ್ ಥ್ಯಾಂಕ್ ಯು. ಮಾಡಿರೋದು ಎಲ್ರಿಗೂ ಬೇಜಾರಿದೆ. ನೀವೇನು ಹೇಳ್ತೀರಾ ಸರ್? ಬೀಂಗ್ ಎ ಡಿ ಬಾಸ್ ಫ್ಯಾನ್ ನೀವೇನು ಹೇಳಿ? ಕೇಳಿ, ಇಲ್ಲಿ ಮಾಡಿರೋದು ಅಂತಿರಲ್ಲ, ಮಾಡಿರೋದು ಪ್ರೂವ್ ಆಗೈತಾ? ಆಗಿದೆಯಾ ಪ್ರೂವ್? ಅದು ಪ್ರೂವ್ ಆದಮೇಲೆ ಮಾಡಿರೋದು ಅಂತ ಒಂದು ಹೇಳಿದ್ರೆ ಒಂದು ಅರ್ಥ. ಈ ಮೀಡಿಯಾದವರೇ ಯಾಕೆ ಅಷ್ಟೊಂದು ಅವ್ರ ಬಗ್ಗೆ ಪ್ರಚಾರಗಳು ಜಾಸ್ತಿ ಯಾಕೆ ಮಾಡ್ತಾ ಇದ್ದೀರಾ? ಮಾಡಿದೆ ಅಲ್ಲ ಸರ್, ನಾವೀಗ ಎಲ್ಲ ವಿಚಾರಗಳನ್ನ ನೋಡಬೇಕು ಅನ್ನೋದಕ್ಕಿಂತ ಅವರು ಕಸ್ಟಡಿಲಿ ತೊಗೊಂಡಿದ್ದಾರೆ ಹೊರತು ಅದು ಮಾಡಿರೋದು ಮಾಡಿಲ್ದೇ ಇರೋದು ನೆಕ್ಸ್ಟ್ ಸಾಬೀತಾಗುತ್ತೆ. ಕರೆಕ್ಟ್ ಅಲ್ವಾ? ಮುಂದಿನ ದಿನಕ್ಕೆ ಅದು ಸಾಬೀತಾಗಲೇಬೇಕು. ಮಾಡಿರೋರು ತಪ್ಪು ಮಾಡಿರೋರು ತಿನ್ನಲೇಬೇಕು. ಯಾರೇ ಆಗಲಿ, ಇಡೀ ರಾಜ್ಯದಲ್ಲಿ ಇಡೀ ದೇಶದಲ್ಲಿ ತಪ್ಪು ಮಾಡಿದವ್ರು ಯಾವತ್ತಿದ್ರು ತಪ್ಪು ಮಾಡಿದವ್ರು ಅನುಭವಿಸ್ಲೇಬೇಕು. ತಪ್ಪು ಮಾಡೋಕ್ಕೆ ಮುಂಚೆನೇ ಮಾಡಿರೋದು ಅಂತ ಮೀಡಿಯಾದವರೇ ಎತ್ತಾಗ್ತಿದ್ರೆ ಏನು ಮಾಡೋಣ? ಅಲ್ಲಲ್ಲ, ಬೇರೆಯವ್ರಿಗೆಲ್ಲ ಅದು ಹಂಗೆ ಅನಿಸ್ಬಿಡುತ್ತೆ. ಇವಾಗ ಈಚೆ ಕಡೆ ಇರೋ ಜನಗಳಿಗೆ ಕೆಲವ್ರಿಗೆ ಗೊತ್ತು ಏನು ಸತ್ಯ, ಈ ರೋಡಲ್ಲಿ ಹೋದರೆ ಹಿಂಗಾಗುತ್ತೆ ಅಂತ. ನಾವೇ ಅಪಪ್ರಚಾರ ಕೊಟ್ಬಿಟ್ರೆ ಒಬ್ರ ಬಗ್ಗೆ, ಅದು ಒಬ್ಬ ಒಳ್ಳೆ ನಟ ಅಂಥವ್ರ ಬಗ್ಗೆ ನಾವೇ ಅಪಪ್ರಚಾರ ಕೊಟ್ಟರೆ ನಾಳೆ ಎಲ್ಲ ಇದು ಯಾರೋ ಕರ್ನಾಟಕ ಜನತೆಗೆ ಅವ್ರ ಬಗ್ಗೆ ಏನು ಅಪಪ್ರಚಾರ ಸಿಗುತ್ತೆ? ಮಾಡಿರೋದು ಮಾಡಿಲ್ದೇ ಇರೋದು ಮುಂದೊಂದು ದಿನ ಸಿಗುತ್ತೆ ಅಲ್ವಾ? ಕರೆಕ್ಟಾ ತಪ್ಪ? ಇನ್ ಕೇಸ್ ಅವ್ರು ಮಾಡಿದ್ದೇ ನಿಜ ಆಯಿತು ಅಂದರೆ ಶಿಕ್ಷೆ ಆಗಬೇಕಾ? ಉಪ್ಪು ತಿಂದವರು ಯಾವತ್ತಿದ್ರು ನೀರು ಕುಡಿಲೇಬೇಕು 100%. ಆ ದೇವರಾದರೂ ಬಿಡಲ್ಲ. ನಿಮಗೆ ಡಿ ಬಾಸ್ ಯಾಕೆ ಇಷ್ಟ ಆಗ್ತಾರೆ ಸರ್? ಯಾಕೆ ಅಂದರೆ ನಾವು ಕನ್ನಡ ಸಿನಿಮಾ ತುಂಬ ಇಷ್ಟಪಡ್ತೀವಿ. ಅದಕ್ಕೆ ಕನ್ನಡದವರು ಯಾರೇ ಇದ್ರೂ ಇಷ್ಟನೇ, ಯಾರೇ ಇದ್ರೂ ಇಷ್ಟನೇ. ನಮ್ಮ ಬಾಸ್ ಬಂದ್ಬಿಟ್ಟು ಅಪ್ಪು ಆಯಿತಾ? ಕನ್ನಡ ಸಿನಿಮಾ ಮಾಡೋರು ಯಾವುದೇ ಇರಲಿ, ನಮ್ಮ ಜನತೆ ಕನ್ನಡ ಸಿನಿಮಾ ನೋಡಬೇಕು, ಕನ್ನಡ ಸಿನಿಮಾ ನಟಗಳನ್ನ ಬೆಳೆಸ್ಬೇಕು ಅಷ್ಟೇ. ಆದರೆ ಎಲ್ಲೋ ಒಂದು ಕಡೆ ಈಗ ಪವಿತ್ರ ಗೌಡ ಅವ್ರ ವಿಚಾರ ತಗೊಂಡಾಗ ಎಲ್ಲೋ ಒಂದು ಕಡೆ ಡಿ ಬಾಸ್ ಏನಾದರೂ ತಪ್ಪು ಮಾಡಿದ್ರು ಅಂತ ಏನಾದರೂ ಅಭಿಮಾನಿಗಳಿಗೆ ಅನ್ಸುತ್ತಾ? ಅಲ್ಲ, ಅಭಿಮಾನಿಗೆ ಅದು ಆಲ್ರೆಡಿ ಮನಸ್ಸಲ್ಲಿ ಅನಿಸಿರ್ಬೋದು. ಯಾಕಂದರೆ ನಮ್ಮ ಬಾಸ್ ಯಾಕೆ ಹಿಂಗೆ ಮಾಡ್ಬಿಟ್ಟವ್ರೆ ಅನ್ನೋದು ಬಂದಿರುತ್ತೆ. ಬಟ್ ಅದು ನಾಳೆ ದಿವಸ ಗೊತ್ತಾಗುತ್ತಲ್ವ, ನಮ್ಮ ಬಾಸ್ ಏನು ಮಾಡಿಲ್ಲ ಅನ್ನೋದು ಗೊತ್ತಾಗ್ಬಿಟ್ರೆ ಆಮೇಲೆ ಅವ್ರು ಮಾಡಿರ್ಬೋದು, ಮಾಡ್ದೇ ಇರ್ಬೋದು. ಬಟ್ ಒಂದು ಪ್ರಾಣ ಅಂದಮೇಲೆ ಯಾವತ್ತೇ ಆಗಲಿ ಒಂದು ಜೀವನೇ ಅಲ್ವಾ? ನೆಕ್ಸ್ಟ್ ಸಿಗುತ್ತಾ ಆ ಜೀವ? ಅಲ್ಲ, ಈಗ ಪವಿತ್ರ ಗೌಡ ಅವ್ರನ್ನ ಎರಡನೇ ಅತ್ತಿಗೆ ಅಂತ ಕೆಲವೊಂದು ಅಭಿಮಾನಿಗಳು ಹೇಳ್ತಾರೆ. ಯಾರಿಗೆ ಕೆಲವ್ರು ಹೇಳ್ತಾರೆ, ಅಭಿಮಾನಿಗಳೇ ಹೇಳಿದ್ದಾರೆ. ಸೊ ನೀವು ಅದನ್ನ ಒಪ್ಕೊಳ್ತೀರಾ? ಒಪ್ಪಲ್ಲ. ವಿಜಯಲಕ್ಷ್ಮಿ ಅವರೊಬ್ಬರೇ? ಒಪ್ಪಲ್ಲ. ಅವರೊಬ್ಬರೇ ಒಬ್ಬರೇ. ಗಂಡಂಗೆ ಒಬ್ಬಳೇ ಹೆಂಡ್ತಿ ಇರಬೇಕು, ರಾಮಂಗೆ ಒಬ್ಬಳೇ ಸೀತೆ. ಕರೆಕ್ಟಾ? ಒಬ್ಬಳು ಹೆಂಡ್ತಿ ಇರಬೇಕು, ಅದು ಮೇಡಮ್ ಅವರು. ಅದು ಬಿಟ್ಟರೆ ನಿಜ. ಅಂದರೆ ಪವಿತ್ರ ಗೌಡ ಅವ್ರ ವಿಚಾರದ ಬಗ್ಗೆ ಏನಾದರೂ ಬೇಜಾರಿದೆನಾ ಡಿ ಬಾಸ್ ಅವರು? ಮೇಡಮ್, ಬೇಜಾರು ಅನ್ನೋದಕ್ಕಿಂತ ಅದು ಸಣ್ಣ ಪುಟ್ಟ ವಿಷಯಗಳು ಗೊತ್ತಾ. ಸಣ್ಣ ಪುಟ್ಟ ವಿಷಯಕ್ಕೆ ಆಗಿರೋದು ದುರಂತನೇ. ಬಟ್ ನಾಳೆ ದಿನ ಕಾದು ನೋಡೋಣ, ತಪ್ಪೇನೈತೆ? ಸತ್ಯ ಎಲ್ಲರಿಗೂ ಸತ್ಯನೇ ಬೇಕಲ್ವಾ? ಸತ್ಯಕ್ಕೆ ಒಳ್ಳೇದಾಗಲಿ, ಕೆಟ್ಟೋದಕ್ಕೆ ಬೇಡ. ಸತ್ಯಕ್ಕೆ ಮಾತ್ರ ಒಳ್ಳೇದಾಗಲಿ, ಕೆಟ್ಟೋದು ಯಾವತ್ತಿದ್ರೂ ಬೇಡ. ಖಂಡಿತ. ಥ್ಯಾಂಕ್ ಯು ಸರ್. ಥ್ಯಾಂಕ್ಸ್ ಅ ಲಾಟ್.